ಎನ್ಸಿಬಿ ಟೈಮ್ಸ್ನ ವಿಶೇಷ ವರದಿಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಬೆಂಗಳೂರಿನ ಶೇಷಾದ್ರಿಪುರಂ ಸೆಂಟ್ರಲ್ ಬಳಿಯಲ್ಲಿ ಇರುವಂತಹ ನಂಜನಗೂಡಿನ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಮಠದಲ್ಲಿ ರಾಯರ 354ನೇ ಆರಾಧನಾ ಮಹೋತ್ಸವ ಜೊತೆಗೆ ಪಂಚರಾತ್ರೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ನೂರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ರಾಯರ ದರ್ಶನವನ್ನ ಮಾಡಿದ್ರು. ರಾಯರನ್ನ ಬೆಳ್ಳಿಯ ರಥದಲ್ಲಿ ಕೂರಿಸಿ ಅವರ ಸ್ಮರಣೆಯನ್ನ ಮಾಡ್ತಾ ಪೂಜೆಯನ್ನ ಸಲ್ಲಿಸಲಾಯಿತು. ನಂತರ ಗುರು ರಾಯರಿಗೆ ಮಂಗಳ ಆರತಿಯನ್ನ ಬೆಳಗಿ ರಾಯರ ಪ್ರವಚನವನ್ನ ಕೂಡ ಮಾಡಲಾಯಿತು. ಹಾಗಿದ್ರೆ ರಾಯರ ಈ ಒಂದು ಪಂಚರಾತ್ರೋತ್ಸವ ಮಹೋತ್ಸವ ಹೇಗಿತ್ತು ಅನ್ನೋದನ್ನ ನೋಡೋಣ ಬನ್ನಿ. ಮೆರವರು ಗುರುಗಳು ವರ ಮಂತ್ರಾಲಯದಲ್ಲಿ, ವರ ಪ್ರಹ್ಲಾದರು ವ್ಯಾಸ ಪ್ರಭುಗಳು ವರ ತುಂಗಾಟದಲ್ಲಿ, ಕೊರದಿಹ ತಂಬರಿ ಹರಿಯನು ತೋರಿಸಿ ಹರಿನಾಮವು ಜಗದಲ್ಲಿ, ಮೆರೆಸಿದವರ ಪ್ರಹ್ಲಾದರು ಮೆರೆವರು ವರ ಮಂತ್ರಾಲಯದಲ್ಲಿ, ಹರಿಮತ ಸಾರುವ ಹರಿಬಲ ಹಾರುವ ಪರಿಪರಿ ವಿಧ ವಿಧದಲ್ಲಿ, ಇಳಿಯೊಳು ಸಾರಿದ ವ್ಯಾಸರು ಮೆರೆವರು ವರ ಮಂತ್ರಾಲಯದಲ್ಲಿ, ಧರೆಯನು ಮುಸುಕಿದ ತನುವನ್ನು ತೆರೆಯಲು ಹರುಷದಿ ಕಲಿಯುಗದಲ್ಲಿ, ಗುರು ರಾಘವೇಂದ್ರರ ಕರು ಮೆರೆದಿಹರು ವರ ಮಂತ್ರಾಲಯದಲ್ಲಿ, ತನು ಮನಧನಗಳ ಕೊನೆಗಾಣದೆ ಭವವನ ತೆರಿಸುವ ಜನರಲ್ಲಿ, ಮಣಿದೀಪಕ ಮದಿ ಎನಿಸಿ ಮೆರೆದರು ವರ ಮಂತ್ರಾಲಯದಲ್ಲಿ, ವಿಷಯದ ವಿಷದಿಂದು ಸಿರುಡುತ್ತಲೇ ಬಲು ದಸೆಗೆಡುತ್ತಿಹ ಮನದಲ್ಲಿ, ತೊಟ್ಟಿಲೋಡಂದಾಗೆ ಮಲಗ್ಯಾರ ತೂಗೀರೆ ನಂದ ನಂದನ ಗೋವಿಂದ ಮುಕುಂದನ ಅಂದಾದಿ ಬಚಿಪಾರ ತೂ ಸರ್ ನಮಸ್ತೆ. ನಮಸ್ತೆ ಮ್ಯಾಮ್. ನಿಮ್ಮ ಹೆಸರು? ಪರಶುರಾಮ್. ಸರ್, ರಾಯರ ಆರಾಧನೆ ನಡೀತಿದೆ, 354ನೇ ಆರಾಧನೆ ಮಹೋತ್ಸವ. ಇಲ್ಲಿ ಯಾವ್ಯಾವ ರೀತಿಯೆಲ್ಲ ಕಾರ್ಯಕ್ರಮಗಳು ಮತ್ತು ಅಭಿಷೇಕಗಳು ಮಹೋತ್ಸವ ನಡೀತಾ ಇದೆ ಸರ್?
ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇದು ಪ್ರತಿ ವರ್ಷ ನಡೆಯೋದು. ರಾಯರ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಮಠದ ಪೀಠಾಧಿಪತಿಗಳಾದ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಭವ್ಯ ದಿವ್ಯ ಆದೇಶದ ಮೇರೆಗೆ ಪ್ರತಿ ವರ್ಷ ನಂಜನಗೂಡು ರಾಘವೇಂದ್ರ ಸ್ವಾಮಿಗಳ ಮಠ ಇದು ಮಂತ್ರಾಲಯ ಮಠದ ನೇರ ಬ್ರಾಂಚ್ ಇದು. ಅವರ ಒಂದು ಆದೇಶದ ಅನುಸಾರ ವಿವಿಧ ಅಲಂಕಾರ ಸೇವೆಗಳು, ರಥೋತ್ಸವ ಸೇವೆಗಳು ಎಲ್ಲ ರೀತಿಯ ಸೇವೆಗಳು ನಡೆಯುತ್ತೆ. ಭಕ್ತರು ಪ್ರತಿ ವರ್ಷ ಇಲ್ಲಿ ಸಂಜೆ ವೇಳೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ನಡೆಯುತ್ತೆ. ಹಾಗೂ ಮತ್ತು 3 ದಿವಸನೂ ಸಹ ವಿಶೇಷವಾದ ಅಭಿಷೇಕಗಳಿರ್ಬೋದು, ವಿಶೇಷವಾದ ಪೂಜೆಗಳಿರ್ಬೋದು. ಅದರಲ್ಲೂ ಸಹ ಇವತ್ತು ಮಧ್ಯಾರಾಧನೆ, ರಾಯರು ಬೃಂದಾವನ ಪ್ರವೇಶ ಮಾಡಿದಂಥ ಒಂದು ನೇರ ದಿನ ಇವತ್ತು. ಅತ್ಯಂತ ಪುಣ್ಯವಾದ ದಿನ ಇರೋದ್ರಿಂದ ಬೆಳಗ್ಗೆ ಒಂದು 5:30ಯಿಂದನೂ ಸಹ ಮಠದಲ್ಲಿ ಮಹಾಪಂಚಾಮೃತ ಅಭಿಷೇಕ ರಾಘವೇಂದ್ರ ಸ್ವಾಮಿಗಳಿಗೆ ನಡೆದಿದೆ. ಬೃಂದಾವನಕ್ಕೂ ಸಹ ನಡೆದಿದೆ. ನಾಳೆಯೂ ಸಹ ಉತ್ತರಾರಾಧನೆ ಇರೋದ್ರಿಂದ ಬೆಳಗ್ಗೆ 5:30ಯಿಂದನೇ ಅಭಿಷೇಕಗಳು, ಪೂಜೆಗಳು, ಮಹಾಮಂಗಳಾರತಿ ಮತ್ತು 10:30 ಸುಮಾರಿಗೆ ಮಹಾರಥೋತ್ಸವ ಮಠದಲ್ಲಿ ನಡೆಯುತ್ತೆ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ರಕ್ಷಿತಾ. ಓಕೆ ಮೇಡಮ್, ಇವತ್ತು 354ನೇ ರಾಯರ ಒಂದು ಮಹೋತ್ಸವಕ್ಕೆ ಬಂದಿದ್ದೀರಾ. ಏನು ಅನುಭವ ಆಯಿತು ಮ್ಯಾಮ್ ರಾಯರ ದರ್ಶನ ಮಾಡಿ? ಅಂದರೆ ಒಂದು ಕ್ಷಣ ನಮಗೆ ಮೈ ಜುಮ್ ಅನಿಸುತ್ತೆ. ಸೊ ನಿಮಗೆ ಹೇಗೆ ಅನಿಸ್ತು ಮ್ಯಾಮ್? ಇದು ಫಸ್ಟ್ ಟೈಮ್ ನಾನೇನು ಬರ್ತಿಲ್ಲ. ಇಟ್ಸ್ ಬೀನ್ ಮೋಸ್ಟ್ಲಿ ನಾನು ಇಲ್ಲೇ ಹುಟ್ಟಿರೋದು, ಇಲ್ಲೇ ಬೆಳೆದಿರೋದು. ಅಂದರೆ ನಾನಿರೋದು ಶೇಷಾದ್ರಿಪುರಮಲ್ಲಿ. ಸೊ ಎವ್ರಿ ಥರ್ಸ್ಡೇಸ್ ನಾನು ಬರ್ತಿರ್ತೀನಿ. ಸೊ ಇವತ್ತು ನಾನು ವರ್ಕ್ ಶೆಡ್ಯೂಲ್ ಮುಗಿಸಿ ಆಮೇಲೆ ಮಧ್ಯಾರಾಧನೆಗೆ ಬರಬೇಕು ಅಂತೇಳಿ ನಾನು ಬಂದಿರೋದು ಇವತ್ತು. ಸೊ ಇಟ್ ವಾಸ್ ತುಂಬ ಖುಷಿ ಆಯಿತು ಬರಬೇಕು ಅಂತ 6:30ಗೆ ಅಲ್ಲಿಂದ ಬಿಟ್ಟು ಇಲ್ಲಿ ಬಂದು ಒಂದು 30 ಮಿನಿಟ್ಸ್ ನಾನು ಇಲ್ಲೇ ಇದ್ದು ಮಂತ್ರಾಕ್ಷತೆ ಸಿಕ್ತು, ಪ್ರಸಾದ ಸಿಕ್ತು. ಇದಕ್ಕಿಂತ ಇನ್ನೇನು ಬೇಕು? ಅಲ್ಲೇ ಕೂತ್ಕೊಂಡು ಅವ್ರನ್ನ ನೋಡಿ ಪ್ರಾರ್ಥನೆ ಮಾಡಿ ಹೊರಗಡೆ ಬಂದು ಫುಲ್ ಖುಷಿ ಅನಿಸ್ತಿದೆ. ಮ್ಯಾಮ್ ನಿನ್ನೆಯಿಂದನೇ ರಾಯರ ಒಂದು ಆರಾಧನೆ ಸ್ಟಾರ್ಟ್ ಆಗಿದೆ. ನಿನ್ನೆಯಿಂದ ಬರ್ತಾ ಇದ್ದೀರಾ ಅಥವಾ ಇವತ್ತು ಬಂದಿರೋದ ಮ್ಯಾಮ್? ಇಲ್ಲ, ನಿನ್ನೆ ಪೂರ್ವಾರಾಧನೆ ಮನೆಯಲ್ಲೇ ಮಾಡಿದ್ವಿ. ಸಂಡೇ ಇತ್ತು, ಪೂರ್ವಾರಾಧನೆ ಮನೆಯಲ್ಲೇ ಮಾಡಿದ್ವಿ. ಇವತ್ತು ಮಧ್ಯಾರಾಧನೆಗೆ ಮತ್ತು ನಾಳೆ ಕೊನೆ ಆರಾಧನೆಗೆ ಬರ್ತೀವಿ. ಸರ್ ನಮಸ್ತೆ. ನಮಸ್ತೆ ಅಮ್ಮ. ನಿಮ್ಮ ಹೆಸರು ಸರ್? ವೆಂಕಟೇಶ್ ಬಾಬುಮ್ಮ. ಓಕೆ, ಎಲ್ಲಿಂದ ಬಂದಿರೋದು ಸರ್ ನೀವು? ನಾವು ನಾಗರಬಾವಿಯಿಂದ ಅಮ್ಮ. ಇವತ್ತು ರಾಯರ ಒಂದು ರಾತ್ರೋತ್ಸವ ನಡೀತಾ ಇದೆ. ನಿನ್ನೆಯಿಂದ ಕೂಡ 354ನೇ ವರ್ಷದ್ದು. ಸೊ ನೀವು ಅಂದರೆ ಇವತ್ತು ಬಂದಿರೋದಾ ಇಲ್ಲ ನಿನ್ನೆಯಿಂದನೇ ಪಾಲ್ಗೊಳ್ತಾ ಇದ್ದೀರಾ ಸರ್? ನಾನು ಇವತ್ತು ಬಂದಿರೋದು, ನಿನ್ನೆಯಿಂದ ಪಾಲ್ಗೊಳ್ಳೋಕ್ಕಾಗಿಲ್ಲ. ನಾನು ಆಫೀಸ್ ಎಮ್ ಜಿ ರೋಡಲ್ಲಿ. ನಾನು ಭಜತಾಂ ಕಲ್ಪವೃಕ್ಷ ಮತಾಂ ಕಾಮಧೇನು ಅವರೇ, ಕಲ್ಪವೃಕ್ಷನೂ ಅವರೇ. ಕಾಮಧೇನು ಒಂದು ಏನಂತ ಅಂದರೆ ನಾವು ಇರೋ ಕಡೆ ಅವ್ರು ಕಾಮಧೇನಾಗಿ ಬರ್ತಾರೆ. ಕಲ್ಪವೃಕ್ಷ ಅಂದರೆ ಮಂತ್ರಾಲಯ ಮಾತ್ರ. ಬಟ್ ನಾವು ನನ್ನದವರ ಮನದಲ್ಲಿ ರಾಘವೇಂದ್ರ ಇಡ್ತಾರೆ. ನನಗೆ ಇವತ್ತು ಬೆಳಗ್ಗಿಂದ ನನಗೆ ಸಾಕ್ಷಿ. ಯಾಕೆಂತಂದರೆ ಮಾಗಡಿ ರೋಡಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ. ಆಫೀಸಿಗೆ ಬರ್ಬೇಕಾದ್ರೆ ಇವತ್ತು ಆರಾಧನೆ ದಿನ. ಇವತ್ತು ಭಗವಂತ ನಿನ್ನ ಸನ್ನಿಧಾನಕ್ಕೆ ಬರಬೇಕು ಅಂದ್ಕೊಂಡೆ. ಅಲ್ಲಿ ಹೋದಾಗ ಆಫೀಸಿಗೆ ಟೈಮ್ ಆಗುತ್ತೆ, ಹೆಂಗಪ್ಪ ಅಂದ್ಕೊಂಡು ಆಫೀಸಿಗೆ ರೆಸ್ಟ್ ಇರಲಿಲ್ಲ. ಅಲಂಕಾರ ಅಷ್ಟು ದರ್ಶನ ಚೆನ್ನಾಗಾಯ್ತು. ಆಮೇಲೆ ಆಫೀಸಿಂದ ಬರ್ಬೇಕಾದ್ರೆ ಇಲ್ಲಿ ನಂಜನಗೂಡು ರಾಘವೇಂದ್ರ ಸ್ವಾಮಿ ಮಠ ಇದು. ಅಲ್ಲಿ ಭಗವಂತ ನೋಡೋಣ ಅಂತ ನೋಡಿ ರಾಘವೇಂದ್ರ ಸ್ವಾಮಿ ಲಕ್ಷ್ಮೀ ಅವತಾರದಲ್ಲಿ ಲಕ್ಷ್ಮೀ ಸಮೇತ ಇದ್ದಾರೆ. ಇಲ್ಲಿ ಎಷ್ಟು ಸಮೃದ್ಧಿ ಅಂತಂದರೆ ಇದು ನೋಡೋದು ಕೂಡ ಒಂದು ಭಾಗ್ಯ. ಇದು ಸುಮ್ಮನೆ ನಾವು ಅಂದ್ಕೊಂತ ಏನು ಅಂತಲ್ಲ. ನಾವೆಲ್ಲಿ ರಾಯರು ಇರ್ತಾರೆ, ನಾವು ಉಳ್ಳೋದ್ರೆ ನಾವು ನೆನದಲ್ಲಿ ರಾಘವೇಂದ್ರ ಇರ್ತಾರೆ.